ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಭಾರತೀಯ ಷೇರು ಮಾರುಕಟ್ಟೆ ಇಂದು ಅಂದರೆ ಸೋಮವಾರ ಭರ್ಜರಿ ಜಿಗಿತವನ್ನು ಕಂಡಿದೆ. ಭಾರತ ಪಾಕ್ ಕದಮ ವಿರಾಮದ ನಂತರ ಘೋಷಣೆ ಏನಾಗುತ್ತೆ, ಅದಾದಮೇಲೆ ಅಮೆರಿಕ ಚೀನಾ ವ್ಯಾಪಾರ ಒಪ್ಪಂದ ಮೊದಲಾದ ಕ್ಷಿಪ್ರ ಬೆಳವಣಿಗೆಗಳು ಮಾರುಕಟ್ಟೆಗೆ ಹೊಸ ಹುಮ್ಮಸ್ಸನ್ನು ಇವತ್ತು ನೀಡಿವೆ. ಈ ಒಂದು ಸಂದರ್ಭದಲ್ಲಿ ಹೂಡಿಕೆದಾರರು ಷೇರುಗಳ ಖರೀದಿಗೆ ಒಲವು ತೋರಿದ್ದು ದೇಶೀಯ ಮಾರುಕಟ್ಟೆಯ ಪ್ರಮುಖ ಸೂಚಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡು ಕೂಡ ಉತ್ತಮ ಲಾಭದಲ್ಲಿ ವಹಿವಾಟನ್ನು ಮುಗಿಸಿವೆ. BSES ಸೂಚಂಕ ಸೆನ್ಸೆಕ್ಸ್ 2900ಕ್ಕೂ ಹೆಚ್ಚು ಪಾಯಿಂಟ್ಸ್ ಏರಿಕೆಯನ್ನು ಕಂಡ್ರೆ ನಿಫ್ಟಿ 900ಕ್ಕೂ ಅಧಿಕ ಪಾಯಿಂಟ್ಸ್ಗಳ ಏರಿಕೆಯನ್ನು ಕಂಡಿದೆ. ಇದರೊಂದಿಗೆ ಸೋಮವಾರದ ವಹಿವಾಟಿನಲ್ಲಿ ಹಲವು ಕಂಪನಿಗಳ ಷೇರುಗಳು ಹೂಡಿಕೆದಾರರಿಗೆ ಉತ್ತಮ ಲಾಭವನ್ನು ನೀಡಿವೆ. ಈ ಪೈಕಿ ರಿಲಯನ್ಸ್ ಗ್ರೂಪ್ನ ಅಧ್ಯಕ್ಷರಾದ ಅನಿಲ್ ಅಂಬಾನಿ ಒಡೆತನದ ರಿಲಯನ್ಸ್ ಪವರ್ ಷೇರುಗಳು ಇದ್ದಕ್ಕಿದ್ದಂತೆ 10% ಹೆಚ್ಚು ಏರಿಕೆಯನ್ನು ಕಂಡಿವೆ. ಕಂಪನಿಯು 2024-25ನೇ ಹಣಕಾಸು ವರ್ಷದ 4ನೇ ತ್ರೈಮಾಸಿಕ ಫಲಿತಾಂಶ ಪ್ರಕಟಿಸಿದ್ದು ಈ ಅವಧಿಯಲ್ಲಿ ಉತ್ತಮ ಲಾಭ ಗಳಿಸಿದೆ. ಇದರ ಅಂಗಸಂಸ್ಥೆಯು ಕೂಡ ಬೃಹತ್ ಸೋಲಾರ್ ಪವರ್ ಆರ್ಡರ್ ಪಡೆದುಕೊಂಡಿರುವುದು ಇದಕ್ಕೆ ಪ್ರಮುಖ ಕಾರಣವಾಗಿದೆ. 2025ರ ಜನವರಿ-ಮಾರ್ಚ್ ತ್ರೈಮಾಸಿಕದಲ್ಲಿ ರಿಲಯನ್ಸ್ ಪವರ್ 126 ಕೋಟಿ ನಿವ್ವಳ ಲಾಭವನ್ನು ವರದಿ ಮಾಡಿದೆ. ಕಳೆದ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ 397.56 ಕೋಟಿ ನಷ್ಟವನ್ನು ದಾಖಲಿಸಿತ್ತು. ವೆಚ್ಚಗಳು ಗಣನೀಯವಾಗಿ ಕಡಿಮೆಯಾದ ಕಾರಣ ಕಂಪನಿಯು ಈ ಬಾರಿ ಲಾಭಕ್ಕೆ ಮರಳಿದೆ. ಈ ಸುದ್ದಿ ಹೊರಬಿದ್ದ ಕೂಡಲೇ ಸೋಮವಾರ ಬೆಳಗ್ಗಿನ ವಹಿವಾಟಿನಲ್ಲಿ ರಿಲಯನ್ಸ್ ಪವರ್ ಷೇರುಗಳು ಸೋಮವಾರದ ಇಂಟ್ರಾ ಡೇ ವಹಿವಾಟಿನಲ್ಲಿ 13%ಕ್ಕಿಂತಲೂ ಹೆಚ್ಚು ಏರಿಕೆ ಹಾಕಿ 43.92ರ ಗರಿಷ್ಠ ಮಟ್ಟವನ್ನು ತಲುಪಿತ್ತು. ದಿನದ ಅಂತ್ಯಕ್ಕೆ 10%ಕ್ಕಿಂತ ಹೆಚ್ಚು ಲಾಭದಲ್ಲಿ 43ರಲ್ಲಿ ವಹಿವಾಟನ್ನು ಮುಗಿಸಿದೆ. ಕಳೆದ ಹಣಕಾಸು ವರ್ಷದ ಒಟ್ಟು ಆದಾಯವನ್ನು ನೋಡಿದರೆ ರಿಲಯನ್ಸ್ ಪವರ್ನ ಒಟ್ಟು ನಿವ್ವಳ ಆದಾಯ 2947.83 ಕೋಟಿಯಷ್ಟಿದೆ. ಇದು 2023-24ರ ಆರ್ಥಿಕ ವರ್ಷದಲ್ಲಿ 2068.38 ಕೋಟಿಯಷ್ಟಿತ್ತು. ಅಂದರೆ ಕಂಪನಿಯ ನಿವ್ವಳ ಲಾಭದಲ್ಲಿ ಭಾರೀ ಏರಿಕೆಯಾಗಿದೆ. ಇದಲ್ಲದೆ ಕಳೆದ 12 ತಿಂಗಳುಗಳಲ್ಲಿ ಕಂಪನಿಯು 5338 ಕೋಟಿ ರೂಪಾಯಿ ಸಾಲವನ್ನು ಮರುಪಾವತಿಸಿದೆ. ಇದು ಕಂಪನಿಯ ಸಾಲ ಈಕ್ವಿಟಿ ಅನುಪಾತ ಗಮನಾರ್ಹವಾಗಿ ಸುಧಾರಿಸಿದೆ. ಈ ಎಲ್ಲ ಸಕಾರಾತ್ಮಕ ಬೆಳವಣಿಗೆಗಳ ಜೊತೆಗೆ ರಿಲಯನ್ಸ್ ಪವರ್ ಅಂಗಸಂಸ್ಥೆ ರಿಲಯನ್ಸ್ ಎನರ್ಜೀಸ್ ಮತ್ತೊಂದು ದೊಡ್ಡ ಆರ್ಡರ್ ಅನ್ನು ಪಡೆದುಕೊಂಡಿದೆ. ಇದು 350 ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ, 175 ಮೆಗಾವ್ಯಾಟ್ ಮತ್ತು 700 ಮೆಗಾವ್ಯಾಟ್ ಬ್ಯಾಟರಿ ಶಕ್ತಿ ಸಂಗ್ರಹ ವ್ಯವಸ್ಥೆಯನ್ನು ಹೊಂದಿದೆ. ಈ ಒಂದು ಯೋಜನೆ ಪೂರ್ಣಗೊಂಡರೆ ಇದು ರಿಲಯನ್ಸ್ ಪವರ್ನ ಬಂಡವಾಳಕ್ಕೆ 600 ಮೆಗಾವ್ಯಾಟ್ ಪವರ್ ಸೌರ PV ಸಾಮರ್ಥ್ಯ ಮತ್ತು 700 ಮೆಗಾವ್ಯಾಟ್ ಪರ್ ಅವರ್ ವಿದ್ಯುತ್ ಸಂಗ್ರಹಣೆಯನ್ನು ಸೇರಿಸುತ್ತದೆ. ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆ ಷೇರು ಮಾರುಕಟ್ಟೆಗಳು ಲಾಭ ಗಳಿಸುತ್ತಿರುವಂತೆಯೇ ಈ ಎಲ್ಲಾ ಷೇರುಗಳು ಕೂಡ ಭಾರಿ ಏರಿಕೆ ಕಾಣಲಿದ್ದು ಹೂಡಿಕೆದಾರರಿಗೆ ಲಾಭ ತಂದುಕೊಡಬಹುದು ಅಂತ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಡೌನ್ ಫಾಲ್ ಅನುಭವಿಸುತ್ತಿದ್ದಂತ ಅನಿಲ್ ಅಂಬಾನಿಗೆ ಇವಾಗ ಮತ್ತೆ ಒಳ್ಳೆಯ ಫಾರ್ಮ್ಗೆ ಮರಳಿದ್ದಾರೆ ಮತ್ತು ಅವರ ಷೇರುಗಳಲ್ಲಿ ಕೂಡ ಅನೇಕ ಬದಲಾವಣೆಗಳು ಕಂಡು ಬರುತ್ತಿರುವುದು ಗಮನಾರ್ಹವಾಗಿದೆ.